ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಜುಲೈ 10ರ ಗುರುವಾರದಂದು ಗುರುಪೌರ್ಣಮಿ ನಿಮಿತ್ತ ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್, ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ವತಿಯಿಂದ ವಿಶೇಷ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಎಂದು ದೇವಸ್ಥಾನದ ಸಮಿತಿ ಅಧ್ಯಕ್ಷ ತಳೂರು ರಾಮಕೃಷ್ಣ ಅವರು ತಿಳಿಸಿದ್ದಾರೆ. ಈ ಕುರಿತಂತೆ ಮಾತನಾಡಿದ ಅವರು, ಜುಲೈ 10ರ ಗುರುವಾರದಂದು ಗುರುಪೂರ್ಣಿಮಾ ನಿಮಿತ್ತ ದೇವಸ್ಥಾನದಲ್ಲಿ ಬೆಳಿಗ್ಗೆ ಕಾಗಡ ಆರತಿ, ಪಂಚಾಮೃತ ಅಭಿಷೇಕ, ಪುಷ್ಪಾಚರಣೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ, ನಂತರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಸಾಯಿಬಾಬಾ ಮೂರ್ತಿ ಪ್ರತಿಷ್ಠಾಪನೆಗೊಂಡು 25 ವರ್ಷಗಳು ಪೂರ್ಣಗೊಂಡ ನಿಮಿತ್ತ 30 ಕೆಜಿಯ ಬೆಳ್ಳಿ ಸಿಂಹಾಸನ ಹಾಗೂ ಪ್ರಭಾವಳಿಗಳನ್ನು ಮಾಡಿಸಲಾಗಿದೆ. ಈ ಗುರುಪೂರ್ಣಿಮೆಯ ವಿಶೇಷ ಆಚರಣೆಗೆ ಭಕ್ತರು ಹಾಗೂ ಸಾರ್ವಜನಿಕರು ದವಸ ಧಾನ್ಯ ಸೇರಿದಂತೆ ಇನ್ನಿತರೆ ಕಾಣಿಕೆ ನೀಡಿ ಸಹಕರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ 10,000ಕ್ಕೂ ಅಧಿಕ ಭಕ್ತರಿಗೆ ಭೋಜನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕಾರಣ, ತಾಲೂಕಿನ ಸಮಸ್ತ ಸಾಯಿಬಾಬಾ ಭಕ್ತರು ಗುರುಪೂರ್ಣಿಮೆಯ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಯಿಬಾಬಾ ಅವರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಯಿಬಾಬಾ ದೇವಸ್ಥಾನದ ಪ್ರಧಾನ ಅರ್ಚಕ ವೆಂಕಟೇಶ ಜೋಶಿ, ಖ್ಯಾತ ವೈದ್ಯರಾದ ಡಾಕ್ಟರ್ ಸೋಮರಾಜ, ಎಸ್ ಸುರೇಶ, ಕಿರಣಕುಮಾರ, ನಾಮ ಶಿವಯ್ಯ, ಡಾಕ್ಟರ್ ಪಂಪಾಪತಿ, ಕಲ್ಕಿಮೂರ್ತಿ, ಕಾಮೇಶ್ವರರಾವ್, ಬಸವರಾಜ ಸಿಂಘನಾಳ, ಗುರುರಾಜ, ಮಹಿಳಾ ಸಂಸದರಾದ ಸುಧಾರಾಣಿ, ವರಲಕ್ಷ್ಮಿ, ಹೇಮಾವತಿ, ಶೈಲಜಾ, ಸವಿತಾ, ಶಾಂಭವಿ, ರಾಧಿಕಾ, ಶೋಭಾ, ದರೋಚಿ, ಶೋಭಾ, ಶ್ರೀ ಸೇರಿದಂತೆ ದೇವಸ್ಥಾನ ಸಮಿತಿಯ ಸದಸ್ಯರಿದ್ದರು. ವರದಿ ಶರಣಪ್ಪ, ಗಂಗಾವತಿ. 25 ವರ್ಷ ಆಗ್ತಾ ಇದೆ. ಪ್ರತಿ ವರ್ಷ ಗುರುಪೂರ್ಣಿಮಾ ದಿವಸ ಭಾಳ ಅಚ್ಚುಕಟ್ಟಿಂದೆಲ್ಲ ಟೆಂಪಲ್ ಕಮಿಟಿಯವರೆಲ್ಲ ಸೇರಿಕೊಂಡು ಭಾಳ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದ್ದಾವೆ. ಈಗ ಆಲ್ರೆಡಿ ಪ್ರಸಾದ ಎಲ್ಲ ರೆಡಿಯಾಗಿದೆ. ಈಗಾಗಲೇ ಊಟಕ್ಕಾಗಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಭಾಳ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಈ ಸಲನೂ ಅಷ್ಟೇ ಕಷ್ಟಪಟ್ಟು ಟೆಂಪಲ್ ಕಮಿಟಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಎಲ್ಲರ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ಬೇಕಂತೇಳಿ ವಿನಂತಿ ನಮ್ಮ ಕಡೆಯಿಂದ. ನಮ್ಮ ಆಚಾರ್ಯ ಈ ವರ್ಷ ನಾವು ಗುರುಪೂರ್ಣಿಮೆ ಅನ್ನೋದು 10-15 ವರ್ಷಕ್ಕೆ ಒಂದು ಸಲ ಗುರುವಾರ ದಿವಸ ಬರ್ತದೆ. ಅದೇ ಸಲ ಈ ಸಲ ಗುರುವಾರ ಬಂದ ಸಲುವಾಗಿ ನಾವು ಹೆಚ್ಚಿನ ಜನಗಳು ಬರ್ಬೋದಂತ ಆಸೆಯಿಂದ ನಾವು 8ರಿಂದ 10,000 ಜನಕ್ಕೆ ಅನ್ನಪ್ರಸಾದವನ್ನು ರೆಡಿ ಮಾಡ್ತಾಯಿದ್ದೀವಿ. ಮತ್ತು ಅಷ್ಟೇ ಅವ್ರಿಗೆಲ್ಲರಿಗೂ ಸೌಕರ್ಯ ಇರಲಿ ಅಂತೇಳಿ ಇಲ್ಲಿ ಏನೇನು ಎಲ್ಲ ಸೌಕರ್ಯ ಬೇಕೆಲ್ಲ ಮಾಡ್ತಾಯಿದ್ದೀವಿ. ಯಾವುದೂ ತೊಂದರೆ ಇಲ್ದಂಗೆ ಅವ್ರು ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತೇಳಿ ನಾವೆಲ್ಲ ಬಂದ್ವಿ. ಅನಂತರ ಈ ವರ್ಷ ನಾವು ಪ್ರಭಾವಳಿಯನ್ನು ಅದನ್ನು ಈ ವರ್ಷ ನಾವು ಹೊಸದಾಗಿ ಮಾಡಿಸಿದ್ವಿ. ಕನಿಷ್ಠ 30 ಕೆಜಿಯಷ್ಟು ಪ್ರಭಾವಳಿಯನ್ನು ನಾವು ನಾಳೆ ದೇವರಿಗೆ ಸಮರ್ಪಿಸಿ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ದೇವರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ಬೇಕಂತ ನನ್ನ ಪ್ರಾರ್ಥನೆ. ಕಾರ್ಯಕ್ರಮದ ಬಗ್ಗೆ ನಮ್ಮ ಆಚಾರ್ಯರು ವಿವರಿಸ್ತಾರೆ. ಬೆಳಿಗ್ಗೆ ನಮಃ. ದಿನಾಂಕ 10ನೇ ತಾರೀಕು 7ನೇ ತಿಂಗಳ ಗುರುವಾರ ವಿಶೇಷವಾಗಿರುವ ದಿವಸ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಬಾಬಾ ಅವರಿಗೆ ಬೆಳಿಗ್ಗೆ 5 ಗಂಟೆಯಿಂದ ಪೂಜೆಗಳು ಪ್ರಾರಂಭ ಆಗ್ತವೆ. 5 ಗಂಟೆ 15 ನಿಮಿಷಕ್ಕೆ ಕಾಕಟಾರತಿ ಪ್ರಾರಂಭ ಆಗ್ತದೆ. 6:30ರಿಂದ ಶ್ರೀ ಬಾಬಾ ಅವರಿಗೆ ವಿಶೇಷ ಪೂಜೆಗಳು ಪ್ರಾರಂಭ ಆಗ್ತವೆ. ಅಂದರೆ ವಿಶೇಷ ಪೂಜೆ ಅಂದರೆ ಪಂಚಾಮೃತ ಅಭಿಷೇಕ, ಏಕಾದಶಿ ಫಲ, ರುದ್ರಾಭಿಷೇಕ ಎಲ್ಲ ಪ್ರಾರಂಭ ಆಗ್ತವೆ. ಹಾಗೂ 9 ಗಂಟೆಗೆ ಮಹಾಮಂಗಳಾರತಿ ಇರ್ತದೆ. 10:30ರಿಂದ ಮಹಾ ಅನ್ನ ಸಂತರ್ಪಣೆ ಪ್ರಾರಂಭ ಆಗ್ತದೆ. ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಗಂಗಾವತಿ ಸುತ್ತಮುತ್ತ ಹಾಗೂ ಸುತ್ತಮುತ್ತ ಎಲ್ಲ ಜನಗಳೆಲ್ಲ ಬಂದು ಶ್ರೀ ಬಾಬಾ ಅವ್ರ ದರ್ಶನ ಪಡ್ಕೊಂಡು ಅವ್ರ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲ ಭಕ್ತಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ವರ್ಷ ಶ್ರೀ ಗುರುಪೌರ್ಣಿಮೆ ಗುರುವಾರ ಬಂದಿರೋದ್ರಿಂದ ವಿಶೇಷವಾಗಿ ಶ್ರೀ ಬಾಬಾ ಅವರಿಗೆ ಒಂದು 8ರಿಂದ 10,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಅರೇಂಜ್ ಮಾಡಿಕೊಂಡಿದೆ ನಮ್ಮ ದೇವಸ್ಥಾನದವರೆಲ್ಲ. ಹಾಗೂ ಗುರುವಾರ ಬಂದು ಪೂರಾ ವಿಶೇಷ ಅಂತೇಳಿ ಎಲ್ಲ ಭಕ್ತಾದಿಗಳು ಶ್ರೀ ಬಾಬಾ ದರ್ಶನ ಪ್ರಸಾದ ಪಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಕೃತಾರ್ಥ ಬೇಕಾ ಎಲ್ಲ ಪ್ರಾರ್ಥನೆ ಭಕ್ತಾದಿಗಳಲ್ಲಿ. అందరికీ నమస్కారం. ప్రతి సంవత్సరం మా బాబా గుళ్ళో చాలా బాగా ఈ గురు పౌర్ణమి అనేది మేము జరుపుకుంటాము. ఈసారి విశేషంగా గురు పౌర్ణమి గురువారం రావటం మా అదృష్టం. చాలామందికి మేము ఈ సేవలు అందించాలని కోరుకుంటున్నాము. ఈ అవకాశం మా అందరికీ ఇచ్చిన మా గుడి యాజమాన్యానికి ధన్యవాదాలు.